ವೆಲ್ಕಮ್ ಬ್ಯಾಕ್. ಇವತ್ತು ರೇಷೋ ಸ್ಕೂಲಲ್ಲಿ ಇನೋವೇಷನ್ ಲ್ಯಾಬ್ ಅಂತ ರೆಡಿ ಮಾಡಿದ್ದೀವಿ ಅಂತ ಒಂದು ಮೆಸೇಜ್ ಹಾಕಿದ್ರು. ಮತ್ತು ಇವನಿಗೂ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಕರ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೂ ಕರ್ಕೊಂಡೋಗಿಲ್ಲ, ಮನೇಲೇ ಬಿಟ್ಟೋಗಿದ್ದೀನಿ. ಇವೆಲ್ಲ ಅವನಿಗೆ ಗೊತ್ತಾಗಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಇಲ್ಲಿ ಇದು ಮಾಡ್ತಾನೆ ಅಂತೇಳಿ. ಚೆನ್ನಾಗಿ ಮಾಡಿದ್ರು. ಮಕ್ಳುಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಆಗಿ ನಾವು ಏನಾದರೂ ಈ ಥರ ಏನಾದ್ರು ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ನೋಡಿನಾದ್ರು ಸಪೋರ್ಟ್ ಮಾಡಬೇಕು. ಇದು ನೋಡಿ ಫಿಲ್ಟರ್ ಆಗೋದು ಹೇಗೆ ಫಿಲ್ಟರ್ ಆಗುತ್ತೆ ಅಂತ ಎಲ್ಲ, ವಾಟರ್ ಫಿಲ್ಟರು ಇದೆಲ್ಲ ಆಗುತ್ತೆ ಅಂತ ತೋರಿಸ್ತಿದ್ರು ಮಕ್ಕಳು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಆದರೆ ಕೇಳಿಸ್ತಿರ್ಲಿಲ್ಲ. ಯಾಕಂದರೆ ಜನ ಜಾಸ್ತಿ ಇದ್ದರು. ಚಿಕ್ಕ ರೂಮಲ್ಲಿ ಮಾಡಿರೋದ್ರಿಂದ ಎಷ್ಟೇ ದೊಡ್ಡ ರೂಮ್ ಆದ್ರೂ ಆ ಮಕ್ಕಳು ಮಾತಾಡೋದು ಪಾಪ ಕೇಳಿಸಲ್ಲ. ಸೊ ಹಾಗಾಗಿ ಆ ಮಕ್ಳದು ವಾಯ್ಸ್ ಆಗ್ತಿಲ್ಲ, ನಾನೇ ವಾಯ್ಸ್ ಕೊಡ್ತಿದ್ದೀನಿ. ಇವರು ಅಷ್ಟೇ, ಈ ಹುಡುಗ ಒಂದು ಲ್ಯಾಪ್ಟಾಪಲ್ಲಿ ಒಂದು ಗೇಮಿಂಗ್ಗೆ ಕೋಡಿಂಗ್ನ ಕಂಡುಹಿಡಿದಿದ್ದಾರೆ. ಏನೋ ಒಂದು ಮಕ್ಕಳು ಇಷ್ಟು ನೀಟಾಗಿ ಏನೋ ಒಂದು ಮಾಡಿದಾರಲ್ಲ ಅಂತ ನಮಗೂ ಖುಷಿ ಆಯ್ತಿತ್ತು. ಇವರು ಒಂದು ಅಲಾರಮ್ಮು, ಅದು ಏನಾಗುತ್ತೆ ಅಂದರೆ ಅದು ರಿಫ್ಲೆಕ್ಟ್ ಆಗಿ ಈಗ ಸೂರ್ಯನ ಕಿರಣ ನಮಗೆ ಭೂಮಿಗೆ ಹೆಂಗೆ ಸಿಗುತ್ತೆ, ಚಂದ್ರನಿಂದ ಹೆಂಗೆ ಇದು ಬರುತ್ತೆ, ಬೆಳಕು ಬರುತ್ತೆ ಅಂತ ಒಂದು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅಲ್ಲಿ ನೋಡಿ, ನಾವು ಕೈ ಇಟ್ಟರೆ ಮಾತ್ರ ಅಲ್ಲಿ ಕೈಗೆ ಕಾಣಿಸುತ್ತೆ, ಇಲ್ಲ ಅಂತಂದರೆ ಅಲ್ಲಿ ಅದು ಕಾಣಿಸಲ್ಲ, ಗ್ರೀನ್ ಲೈಟು. ಅದೊಂಥರ ಖುಷಿ ಆಯಿತು. ನಮ್ಮ ರೇಷನು ಅಷ್ಟೇ, ಕೈ ಇಡೋದು ತೆಗೆಯೋದು ಆ ಥರ ಮಾಡ್ತಿದ್ದ. ಅವನಿಗೆ ತುಂಬ ಖುಷಿ ಆಯಿತು. ಇದು PH ಎಕ್ಸ್ಪೋ ಅಂತ, ಇಲ್ಲಿ ಏನೇನೋ ಕೆಮಿಕಲ್ಸ್ ಹಾಕಿ ಅದು ಕೆಮಿಕಲ್ಲು ರಿಯಾಕ್ಷನ್ ಆದಂಗಾಗಿ ಅದನ್ನು ಬೇರೆ ಕಲರ್ನ ತೋರಿಸಿದ್ರು. ನಮ್ಮ ರೇಷಗೆ ಅದು ಇಂಟ್ರೆಸ್ಟ್ ಆಯಿತು. ಮಮ್ಮ ಏನು ಹಾಕಿದ್ರು ಅಂತ. ಬಟ್ ನನಗದು ಹೇಳೋಕ್ಕಾಗಲಿಲ್ಲ. ಬಟ್ ಅವ್ರು ಹೇಳ್ತಿದ್ರು, ಅವ್ನಿಗೆ ಅರ್ಥ ಆಗಲಿಲ್ಲ. ಫೈನಲಿ ಇವೆಲ್ಲ ಕೆಮಿಕಲ್ಲು, ನೀನು ಮುಂದೆ ಓದ್ಕೊಂಡು ಹೋದಾಗ ಅವೆಲ್ಲ ಗೊತ್ತಾಗುತ್ತೆ ಕಂದ ಅಂತ ಹೇಳಿ ನಾನು ಕರ್ಕೊಂಬರೋ ಪ್ರಯತ್ನನೂ ಮಾಡಿದೆ. ಈ ಹುಡುಗ ನೋಡಿ ತುಂಬಾ ಚೆನ್ನಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ, ನೋಡಿ ಈ ಕಲರ್ ಹಾಕಿದ್ರೆ ಇದು ಅಂತ. ನಮ್ಮ ರೇಷು ಇದನ್ನು ಬೇರೆ ಥರನೇ ಅರ್ಥ ಮಾಡ್ಕೊತಿದ್ದ. ಅವನಿಗೇನು ಅಂದರೆ ಡ್ರಾಯಿಂಗಲ್ಲಿ ಒಂದು ಕಲರ್ ಹಾಕಿದ್ರೆ ಇನ್ನೊಂದು ಕಲರ್ ಬರುತ್ತಲ್ಲ ಅದಮ್ಮಮ್ಮ ಅಂತ ಕೇಳ್ತಿದ್ದ. ಏನೋ ಒಂದು ಅರ್ಥ ಮಾಡ್ಕೊಂಡಲ್ಲ ಅಂತೇಳಿ ಸುಮ್ಮನೆ ಅದು. ಇಲ್ಲಿ ಬ್ಲಡ್ಗಳನ್ನ ತೊಗೊಂಡು ಬ್ಲಡ್ಡಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತಿದ್ರು. ನಮ್ಮನ್ನು ಕೇಳಿದ್ರು ತೊಗೊಂಡು ಇದು ಮಾಡ್ತೀವಿ ಅಂತ. ನಮಗೆ ಟೈಮ್ ಇರಲಿಲ್ಲ, ಹಂಗಾಗಿ ಬಂದ್ಬಿಟ್ಟು. ಇಲ್ಲೂ ಕೂಡ ಶೇಪ್ಸು 3D ಶೇಪ್ಸ್ ಹೆಂಗೆ ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಮಕ್ಕಳು. ಅವ್ರವ್ರ ತಿಳುವಳಿಕೆಗೆ ಅವ್ರವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ರೇಷಿಗೆ ತುಂಬ ಇಷ್ಟ ಅಂದರೆ ಚೆಸ್ಸು. ಈ ಮಕ್ಕಳು ಇಲ್ಲಿ ವರಿವಿದ್ಯಾಲಯದಲ್ಲಿ ತುಂಬ ಚೆನ್ನಾಗಿ ಆಡೋ ಚೆಸ್ ಮಕ್ಕಳನ್ನ ಕೂರಿಸಿದ್ರು. ಇಲ್ಲಿ ತುಂಬ 1-2-3 ಟೇಬಲ್ಸ್ ಎಲ್ಲ ಇದ್ದು ಆಡ್ಬೋದಾಗಿತ್ತು. ನಾವು ಅದು ಫಸ್ಟ್ ಹೋದಾಗ ಅಲ್ಲಿ ಖಾಲಿ ಇರಲಿಲ್ಲ. ಹಂಗಾಗಿ ನಾವಲ್ಲೆಲ್ಲ ನೋಡ್ಕೊಂಡು ಇನೋವೇಷನ್ ಲ್ಯಾಬ್ ನೋಡಿಕೊಂಡು ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದು. ರೇಷಿಗೆ ಚೆಸ್ ಇಂಟ್ರೆಸ್ಟು, ಆದರೆ ಕಲಿಯೋ ಮೂಡು ಇನ್ನೂ ಚಿಕ್ಕ ಮೂಡು. ಅಂದರೆ ಒಂದು 5 ನಿಮಿಷ ಕೂತ್ಕೋತಾನೆ, ಏನಾದರೂ ಕಲಿತ ತಕ್ಷಣ ಎಕ್ಸೈಟ್ ಆಗಿ ಓಡ್ಬಿಡ್ತಾನೆ. ಅದು ಅವರಪ್ಪಂಗೆ ಹೇಳ್ಕೊಡೋಕ್ಕೆ ಸರಿಯಾಗಿ ಅವ್ನಿಗೆ ಗ್ರಿಪ್ ಸಿಗ್ತಿಲ್ಲ. ಅವನು ನೆಕ್ಸ್ಟ್ ಇಂಟ್ರೆಸ್ಟ್ ಎಲ್ಲ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ಅವನಿಗೂ ಚೆನ್ನಾಗಿ ಕಲಿಸ್ಬೇಕು ಅನ್ನೋದು ನಮಗೂ ಇದೆ. ಮತ್ತು ಅವನಿಗೂ ಅಷ್ಟೇ, ಯಾವಾಗಲೂ ಚೆಸ್ ನೋಡಿದ್ರೆ ಸ್ವಲ್ಪ ಎಕ್ಸೈಟಾಗಿ ನಾನು ಆಡ್ತೀನಿ ಅಂತಾನೆ. ಬಟ್ ಸರಿಯಾಗಿ ಕೂರ್ತಿಲ್ಲ, ಹಂಗಾಗಿ ಹೇಳ್ಕೊಡೋಕ್ಕಾಗ್ತಿಲ್ಲ. ನೋಡೋಣ, ನೆಕ್ಸ್ಟ್ ಅವನು ಕಲಿತು ಚೆನ್ನಾಗಿ ಚಾಂಪಿಯನ್ ಆಗಲಿ ಅನ್ನೋದು ನಮ್ಮದು ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.